ಹಾಂ, ಅಯ್ಯೋ ಎಷ್ಟೊತ್ತಾಯ್ತಪ್ಪ, ಯಾರಾದರೂ ನೋಡಿದ್ರೆ ಹೆಂಗಪ್ಪ? ಈ ಮಠಕ್ಕೆ ಬೇರೆ ಬಂದ್ಬಿಟ್ಟಿದ್ದೀನಿ. ಹಾಂ, ಅಯ್ಯೋ ಸಾಯಂಕಾಲ 5 ಗಂಟೆ ಆಯಿತು, ಇನ್ನೂ ಬರಲಿಲ್ಲ. ನಾ ಹೇಳಿರೋದು 4 ಗಂಟೆಗೆ, ಈಗ ನೋಡಿದ್ರೆ 5 ಗಂಟೆ ಆಗೋಯ್ತು. ಎಲ್ಲರೂ ಮಠಕ್ಕೆ ಬರ್ತಾ ಇದ್ದಾರೆ, ಇನ್ನೂ ಇವಳು ಬರ್ತಾ ಇಲ್ಲ. ಎಲ್ಲಿ ಹೋದ್ಲು ಏನೋ? ಅಯ್ಯೋ ಕೇಶವ್ ಕಾಯ್ತಾ ಇದ್ದಾನೆ. ನಾ ಲೇಟಾಗಿ ಬಂದಿರೋದು ನೋಡಿದ್ರೆ ಶಿಟ್ಟಾಗಿದ್ದಾನೆ ಅಂತ ಅನ್ಸುತ್ತೆ. ಎಲ್ಲಿ ಹೋದ್ಲಪ್ಪ ಇವಳು? ಟೈಮ್ ಆಯ್ತು, ನಾನಂತೂ ಮನೆಗೆ ಹೋಗ್ಬಿಡ್ತೇನೆ, ಇನ್ನು ಕಾಯೋದಿಲ್ಲ ಇವಳನ್ನ. ಬೌ ಅಪ್ಪ, ಯಾರಪ್ಪ ಬಂದ್ರು? ಎದೆ ಒಡೆದು ಹೋಗ್ಬಿಟ್ಟಿತ್ತು. ಯಾಕೆ ಯಾಕೆ ಶಶಿ ಇಷ್ಟು ಲೇಟಾಗಿ ಬಂದೆ? ಅದು ಬೇರೆ ಹೆದರ್ಸ್ತೀಯ ನನಗೆ? ಹಾಂ, ಹೆದರೇ ಬಿಟ್ಟೆ ನೋಡಿ ನಾನು. ಐರಿ ಕೇಶವ್ ಅವರೇ, ಹಿಂಗೆ ಎದುರ್ಕೊಂಡ್ರೆ ಹೆಂಗ್ರಿಪ್ಪ? ನಾಳೆ ನಮ್ಮ ಅಪ್ಪನ ಕಡೆ ನೀವು ಹೆಣ್ಕಾಗಿ ಬರ್ತೀರಿಲ್ಲ, ಮತ್ತೆ ಹಿಂಗೆ ಎದುರ್ಕೊಂಡಿರ್ತೀರನ? ಏನು ಕೇಳ್ತೀರ ನೀಲ್ಲ? ಅಯ್ಯೋ ಶಶಿ, ನಂಗೆ ನಾಚಿಕೆ ಆಗತ್ತಪ್ಪ. ಹೆಂಗಪ್ಪ ಕೇಳಿ ನಿಮ್ಮಪ್ಪನ ಕಡೆ? ಹಾಂ, ಅವಾಗಂಕ ಇನ್ನೂ ಭಯ ಆಗ್ಬಿಟ್ಟಿರುತ್ತೆ ನನಗೆ. ನನ್ನ ಹೃದಯ ಬಾಯಿಗೆ ಬಂದ್ಬಿಟ್ಟಿರ್ತೈತಿ ನೋಡು. ಅಯ್ಯೋ ರೀ ಕೇಶವ್ ಅವರೇ, ಆದಷ್ಟು ಬೇಗ ಬಂದು ನಮ್ಮಪ್ಪನ ಕಡೆ ಮಾತಾಡ್ರಿ, ಇಲ್ಲ ಆದರೆ ನಮ್ಮ ಮಾವನಿಗೆ ಕೊಟ್ಟು ಬಿಡ್ತಾರಂತೆ. ನಮ್ಮವ್ವ ಹೇಳ್ತಾ ಇತ್ತು. ಹಾಂ, ನಿಮ್ಮವ್ವ ಹಂಗೆ ಅನ್ನಕತ್ತಿದ್ಲ? ಮತ್ತು ಹೆಂಗೆ ಮಾಡೋದು? ಮತ್ತು ಬರಲ ನಿಮ್ಮ ಅಪ್ಪಗೆ ಕೇಳಾಕ? ಹ್ಞೂ ರೀ ಕೇಶವರ, ಸ್ವಲ್ಪ ಬೇಗ ಬಂದುಬಿಡ್ರಿ. ನಿಮ್ಮ ತಾಯಿನ ನಿಮ್ಮ ಅಪ್ಪನ ಕರ್ಕೊಂಡು ಬರ್ತೀರಲ್ಲ, ನಾಳೆ ಬಂದುಬಿಡ್ರಲ್ಲ ಕೇಳುವಂತ್ರಿ ನಮ್ಮ ಅಪ್ಪನ ಕಡೆ ಹುಡುಗಿ ಕೊಡ್ರಿ ಅಂತ. ಅಯ್ಯೋ ನಾಳೆನಾ? ಇನ್ನು ನಮ್ಮ ಅವ್ಗೆ ಹೇಳೇ ಇಲ್ಲ ಕಣೆ ನಾನು ನೀನು ಪ್ರೀತಿ ಮಾಡೋದನ್ನ. ಅಯ್ಯೋ ಕೇಶವ ಅವರೇ, ಸ್ವಲ್ಪ ಬೇಗ ಹೇಳ್ಬಿಡಿ ನಿಮ್ಮ ತಾಯಿಗೆ. ಇಲ್ಲ ಅಂತಂದರೆ ನಮ್ಮಪ್ಪ ಬೇರೆದವ್ರಿಗೆ ಕೊಟ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ ಅಷ್ಟೇ. ಬೇರೆದವ ಅನ್ನಕ್ಕೇನು, ನಮ್ಮ ಮಾವನೇ ಇದ್ದಾನೆ, ಅವ್ರಿಗೆ ಕೊಡೋದು ನನ್ನ. ಹಾಗೆ ಮಾಡ್ತಾರಂತ ನಿಮ್ಮಪ್ಪ? ಹಾಗಾದರೆ ನಾನು ಮೊದಲು ನಮ್ಮಪ್ಪನ ಕಡೆನೇ ಮಾತಾಡ್ಬಿಡ್ತೀನಿ. ಮೊದಲು ನಮ್ಮಪ್ಪನ ನೈಸ್ ಮಾಡಿಬಿಡ್ತೇನೆ, ಆಮೇಲೆ ಅವ್ರಿಗೆ ಗೊತ್ತಾಗಲಿ. ಈ ವಿಷಯನ ಆದಷ್ಟು ಬೇಗ ಹೇಳ್ತೀನಿ. ಕೇಶವ್ ಪ್ಲೀಸ್, ಬೇಗ ನಿಮ್ಮಮ್ಮ ನಿಮ್ಮಪ್ಪನ ಕಡೆ ಈ ವಿಷಯ ಮಾತಾಡಿ. ಇಲ್ಲ ಅಂದರೆ ನೀವೇನಾದರೂ ನಾನು ಬಿಟ್ಟು ಹೋದರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಅಯ್ಯೋ ಬೇಡ ಕಣೆ, ಹಾಗೆಲ್ಲ ಮಾಡಬೇಡ. ನಾ ಇರುವವರೆಗೂ ನೀ ಆ ಥರ ಏನು ಮಾತಾಡೋಕ್ಕೆ ಹೋಗಬೇಡ, ಸರಿನಾ? ನಾವಿಬ್ಬರು ಮದುವೆ ಆಗೋಣ. ಯಾರು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನು ನಿನ್ನ ಕೈ ಬಿಡಲ್ಲ ಕಣೆ ಶಶಿ, ನನ್ನ ನಂಬು. ಅಯ್ಯೋ ಕೇಶವ ಅವರೇ, ಈ ಕೈಲಾಸ ಮಂಟಪದ ಮುಂದೆ ಹೇಳ್ತಾ ಇದ್ದೀನಿ, ನೀವೇನಾದರೂ ನನ್ನ ಕೈ ಬಿಟ್ಟರೆ ನಾ ಮಾತ್ರ ಜೀವಂತವಾಗಿ ಇರೋದಿಲ್ಲ. ನನಗೆ ಜೀವಂತವಾಗಿ ಇರುವಂಗೆ ಮಾಡ್ತಿರೋ ಏನು ಸಾಯಬೇಕು, ನೀವೇ ಯೋಚನೆ ಮಾಡಿ. ಅಯ್ಯೋ ಶಶಿ, ನಾನು ಅಷ್ಟೇ ಕಣೆ. ನಾನು ಇಲ್ಲಿ ಕೈಲಾಸ ಮಂಟಪ ಮುಂದೆನೇ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಕೇಳು. ಆ ಸಿದ್ಧಾರೂಢ ಅಜ್ಜರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿನ್ನ ಕೈ ಬಿಡಲ್ಲ ಕಣೆ, ಕೈ ಬಿಡೋದಿಲ್ಲ. ನಾನು ಅಪ್ಪ ಅಮ್ಮನಿಗೆ ಒಪ್ಪಿಸ್ಬಿಟ್ಟು ನಾಳೆನೇ ಕರ್ಕೊಂಡ್ಬರ್ತೀನಿ, ಸರಿನಾ? ನೋಡಿದ್ರಲ್ಲ ಈ ಎರಡು ಪ್ರೇಮ ಪಕ್ಷಿಗಳ ಪ್ರೀತಿಯ ಮಾತುಗಳನ್ನು. ಇವರು ಮುಂದಿನ ಜೀವನ ಹೇಗಿರುತ್ತೆ ಮುಂದಿನ ಎಪಿಸೋಡಲ್ಲಿ ಖಂಡಿತವಾಗಿ ನೋಡಿ. ಶಶಿ ಹಾಗೂ ಕೇಶವ್ ಅವರ ಲವ್ ಸ್ಟೋರಿ ಮುಂದೆ ಏನಾಗುತ್ತೆ, ಮದುವೆ ಆಗ್ತಾರಾ ಇಲ್ವಾ, ಮುಂದಿನ ಭಾಗದಲ್ಲಿ ಖಂಡಿತ ನೋಡಿ.